ಕರ್ನಾಟಕ ರಾಜ್ಯಪಾಲ ಗೆಹ್ಲೋಟ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಮಧ್ಯೆ ಬಿಲ್ ಸಂಘರ್ಷ ನಡೀತಾ ಇರೋ ಹೊತ್ತಲ್ಲೇ ತಮಿಳುನಾಡು ಸಂಘರ್ಷದಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಇನ್ಮುಂದೆ ರಾಜ್ಯಪಾಲರು ಯಾವುದೇ ಬಿಲ್ಗಳನ್ನು ತಮ್ಮಲ್ಲಿ ಇರಿಸಿಕೊಳ್ಳುವಂತಿಲ್ಲ ಅಂತ ಸೂಚಿಸಿದೆ. ಇದರಿಂದಾಗಿ ಡಿಎಂಕೆ ಸರ್ಕಾರದ ವಿರುದ್ಧ ಸಮರ ಸಾರಿದ ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿಗೆ ಭಾರಿ ಮುಖಭಂಗ ಆಗುತ್ತೆ. ಶಾಸಕಾಂಗ ಕಳಿಸುವಂತಹ ಮಸೂದೆಗಳನ್ನು ಅಂಗೀಕರಿಸದೇ ಇರೋದಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯ ವಿಟೋ ಅಧಿಕಾರವಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ರಾಜ್ಯಪಾಲರು 10 ಮಸೂದೆಗಳನ್ನು ಕ್ಲಿಯರ್ ಮಾಡದೆ ತಮ್ಮಲ್ಲಿಯೇ ಇರಿಸಿಕೊಂಡಿರೋದು ಕಾನೂನು ಬಾಹಿರ ಅಂತ ಹೇಳಿದೆ. ಗವರ್ನರ್ ಬಳಿ ಪೆಂಡಿಂಗ್ ಇರುವ 10 ಬಿಲ್ಗಳಲ್ಲಿ ಕ್ಲಿಯರೆನ್ಸ್ ಬೇಕು. ಸಂವಿಧಾನವೊಂದು ಎಷ್ಟೇ ಉತ್ತಮವಾಗಿದ್ರೂ ಅದನ್ನು ಜಾರಿ ಮಾಡುವವರು ಕೆಟ್ಟವರಾಗಿದ್ರೆ ಅದು ಕೂಡ ಕೆಟ್ಟದಾಗಿರುತ್ತೆ. ಅದೇ ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರೂ ಅದನ್ನು ಜಾರಿ ಮಾಡುವವರು ಸರಿಯಾಗಿದ್ರೆ ಉತ್ತಮವಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈ ತೀರ್ಪು ಐತಿಹಾಸಿಕ ಅಂತ ಸಿಎಂ ಎಂ.ಕೆ. ಸ್ಟಾಲಿನ್ ಅವರು ಬಣ್ಣಿಸಿದ್ದಾರೆ. 2021ರಿಂದ ತಮಿಳುನಾಡು ಗವರ್ನರ್ ಆಗಿರುವ ಆರ್.ಎನ್. ರವಿ ಅವರ ಪ್ರತಿಯೊಂದು ನಡೆಯೂ ವಿವಾದಗಳಿಗೆ ಕಾರಣವಾಗಿದೆ. ಅಂದಹಾಗೆ ಕರ್ನಾಟಕ ಗವರ್ನರ್ ಸಹ ಹಲವು ಬಿಲ್ಗಳನ್ನು ಪೆಂಡಿಂಗ್ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಸಹ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟ್ ಸರಿ ಇದೆ, ಸ್ಟಾಲಿನ್ ಸ್ವಾಗತಿಸ್ತಾರೆ, ಸಹಜವಾಗಿ ಅವ್ರಿಗೆ ಲಾಭ ಆಗುತ್ತೆ. ನಾಳೆ ಬೇರೆ ಇನ್ನೊಂದು ಜಡ್ಜ್ಮೆಂಟ್ ಬರುತ್ತೆ, ಅವಾಗ ಸರಿ ಇಲ್ಲ. ಅದು ನನ್ನ ಪರವಾಗಿ ಬಂದರೆ ಜಡ್ಜ್ಮೆಂಟ್ ಸರಿ. ಎರಡನೇದು, ರಾಜ್ಯಪಾಲರನ್ನು ದುರ್ಬಳಕೆ ಮಾಡಿಕೊಳ್ಳುವ ಮತ್ತು ಆ ರಾಜಭವನದಲ್ಲಿ ಕಡಲೆಕಾಯಿ ಬೀಜ, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ತಿನ್ಕೊಂಡು ಕೂತ್ಕೊಳ್ಳುವಂಥ ಬೊಂಬೆಗಳನ್ನು ಕೂರಿಸುವಂಥ ದುಷ್ಟ ಕಂತ್ರಿ ಕಚಡ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್. ರಾಜಭವನವನ್ನು ಒಂದು ಅಸ್ತ್ರವಾಗಿ ಬಳಸಿದ್ದಿದ್ದೇ ಕಾಂಗ್ರೆಸ್ ಫಸ್ಟ್. ಭಾಳ ಮೋಸ ಮತ್ತು ದಗ ಅಂದರೆ ಅದರ ವಿರುದ್ಧ ಹೋರಾಡಿಕೊಂಡು ಬಂದಂತಹ ಬಿಜೆಪಿ ಅದೇ ಕೆಲಸದಲ್ಲಿ ತೊಡಗಿತ್ತು. ದ್ಯಾಟ್ ಇಸ್ ವೇರ್ ಯು ಫೀಲ್ ಭಾಳ ಹರ್ಟ್ ಆಗೋದು ಎಲ್ಲಿ ಅಂತಂದರೆ ಇಲ್ಲಿ. ಇಂತಹ ಕಾಂಗ್ರೆಸ್ನ ಕುಕೃತ್ಯಗಳು, ಇಂತಹ ಕಾಂಗ್ರೆಸ್ನ ಕಚಡ ನೀತಿಗಳು, ಇಂತಹ ಕಾಂಗ್ರೆಸ್ನ ದಬ್ಬಾಳಿಕೆ ಮತ್ತು ಸರ್ವಾಧಿಕಾರವನ್ನು ವಿರೋಧ ಮಾಡುತ್ತಾ ಬಂದ ಒಂದು ಪಕ್ಷ ತಾನು ಅಧಿಕಾರಕ್ಕೆ ಬಂದಾಗ ಅದೇ ರಾಜಭವನವನ್ನು ಅದೇ ರೀತಿ ಬಳಸ್ಕೊಳ್ಳುವಂತಹ ಮನೋಸ್ಥಿತಿಯನ್ನು ತಲುಪ್ತಲ್ಲ ಅನ್ನೋದು ನಮ್ಮ ದೌರ್ಭಾಗ್ಯ ಅಷ್ಟೇ. ಅವ್ರಿಗೆ ಪವರ್ ಸಿಕ್ಕಾಗೇನು ಮಾಡಲ್ಲ. ನಂಬರ್ 2, ಯಾವ ರಾಜ್ಯಪಾಲನೂ ಇರ್ಕೂಡ್ದು, ರಾಜ್ಯಪಾಲನೇ ಇರಬಾರ್ದು. ಎಕ್ಸೆಪ್ಟ್ ಸೆಂಟ್ರಲ್ ಲಾಗಳಿಗೆ ಕಾಂಟ್ರಡಿಕ್ಟ್ ಆಗೋ ಲಾಸನ್ನು ಪಾಸ್ ಮಾಡ್ತಿದೆ ರಾಜ್ಯ ಸರ್ಕಾರ ಅನ್ನೋದಾದರೆ ಅದನ್ನು ರಾಷ್ಟ್ರಪತಿಗಳಿಗೆ ಒಂದು ಸರಿ ವಿವೇಚನೆಗೆ ಕಳಿಸಬೇಕೇ ಹೊರತು ಸೆಂಟ್ರಲ್ ಲಾಗಳಲ್ಲಿ. ಅದರ್ವೈಸ್ ಈ ವ್ಯರ್ಥ ಕಂತ್ರಿ ಕಚಡ ಗೋಡಂಬಿ ಗಿರಾಕಿ ರಾಜ್ಯಪಾಲರು ಇರ್ಕೂಡ್ದು. ಅವರು ಪ್ರಜಾಪ್ರಭುತ್ವದ ವಿರೋಧಿಗಳು ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವ ಅವಮಾನ ಆ ಹುದ್ದೆ. ಅದು ಇರ್ಕೂಡ್ದು ರಾಜ್ಯಪಾಲರು. ಯಾರವರು? ಅವ್ರು ಯಾವ ರಾಜ್ಯಪಾಲ? ಯಾವ ರಾಜ್ಯಪಾಲ? ನಿಮ್ಮನ್ನು ಯಾವನು ಎಲೆಕ್ಟ್ ಮಾಡಿದವನು? ನಿಮಗೇನು ಜವಾಬ್ದಾರಿ ಇದೆ ಈ ರಾಜ್ಯದ ಮೇಲೆ? ರಾಜ್ಯಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡು ಅಂದರೆ ವಿನಾಶಕಾರಿಯಾಗಿ ಕೆಲಸ ಮಾಡೋನು ರಾಜ್ಯಪಾಲನ. ಅವನು ಅಯೋಗ್ಯ, ಅವನು ರಾಜ್ಯಪಾಲ ಅಲ್ಲ. ಅವನು ಯಾವನಾರಾಗಿರಲಿ, ರಾಜ್ಯಪಾಲರು ಇರ್ಕೂಡ್ದು. ಎರಡನೇದು, ಭಾರತೀಯ ಸಂವಿಧಾನ ವ್ಯವಸ್ಥೆಯಲ್ಲಿ ಮಾಡಿರೋ ಅತಿ ದೊಡ್ಡ ದ್ರೋಹ ಸಂಸದೀಯ ವ್ಯವಸ್ಥೆಯಲ್ಲಿ ಮೇಲ್ಮನೆ ಪರಿಷತ್, ಅದು ಅಷ್ಟು. ಅವರು ಕೊಟ್ಟವ್ರ ಅಧಿಕಾರನ ಯಾಕೆ ಕೊಟ್ಟರು? ಕಾನ್ಸ್ಟಿಟ್ಯೂಷನಲ್ಲೇ ರಾಂಗ್, ಅದು ಕೊಡಬಾರ್ದಾಗಿತ್ತು. ಎರಡೂ ರಾಂಗ್ ಅದು. ಎಸ್, ನಮ್ಮ ರಾಜ್ಯದಲ್ಲೂ ಕೊಟ್ಟಿಲ್ಲ. ನೀವು ಯಾರ್ರಿ ಕೊಡಲ್ತೀನಿ ಅನ್ನಕ್ಕೆ ಗವರ್ನರು? ನೀವು ಯಾರ್ರಿ? ಸುಮ್ಮನೆ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿ ಬಂದಿದ್ರಿ, ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಮ್ಮ ರಾಜ್ಯದ ನೀರು ಅನ್ನ ತಿಂದುಬಿಟ್ಟು. ನನಗಿರೋ ರಾಜ್ಯಪಾಲರಿಗೆ ಅವಮಾನ ಮಾಡಕ್ಕೆ ಹೇಳ್ತಿಲ್ಲ, ರಾಜ್ಯಪಾಲ ಹೇಳ್ತಿರೋದು, ವ್ಯಕ್ತಿಗಳಿಗೆ ಹೇಳಿಲ್ಲ ನಾನು. ಐ ಆಮ್ ನಾಟ್ ಟೆಲಿಂಗ್ ಇವತ್ತು ಹಾಲಿ ಇರೋ ರಾಜ್ಯಪಾಲರಿಗೆ ವ್ಯಕ್ತಿಯಾಗಿ ನಾನು ಮಾತಾಡಿಲ್ಲ. ನೀವು ಯಾರ್ರಿ? ನಾಳೆ ಬಿಜೆಪಿ ಬಂದಾಗ ಇನ್ನೊಬ್ಬ ಸೇಮ್ ರೂಲ್. ಆದರೆ ಇವರು ತಮಿಳುನಾಡಿನ ರೀತಿ ಅಷ್ಟು ವರ್ಷಗಳು ತಿಂಗಳುಗಳು ಪೆಂಡಿಂಗ್ ಇಟ್ಕೊಂಡು ಎಷ್ಟೋ ವರ್ಷ ಒಂದು ಇತಿಮಿತಿ ಇದೆ ಎಲ್ಲದಕ್ಕೂ. ಎಲ್ಲವನ್ನು ದಾಟಿದ್ರೆ ಅಸಹ್ಯ ಆಗತ್ತೆ.